ನಿಮ್ಮ ಪ್ರೀತಿಯ ವಾದಿರಾಜ್ ಮಲ್ಲಿಕ ವಾದಿರಾಜ್ ಮಾತಾಡ್ತಿರೋದು. ಇವತ್ತೊಂದು ತುಂಬಾ ಸ್ಪೆಷಲ್ ಆದಂತಹ ಒಂದು ಗೀತೆಯನ್ನು ತೋರಿಸ್ತಾ ಇದ್ದೀವಿ. ಯಾಕಂದ್ರೆ ಭಗವದ್ಗೀತೆ ಎಲ್ಲರೂ ಬರೆದಿರೋದನ್ನ ಓದಿದ್ದೀರಾ. ಫಸ್ಟ್ ಟೈಮ್ ತುಂಬಾ ಸ್ಪೆಷಲ್ ಆಗಿರುವಂಥದ್ದು. ಹೇಗೆ ಅಂದ್ರೆ ಜಸ್ಟ್ ನೀವು ಎಲ್ಲೂ ನೋಡಿರ್ಲಿಲ್ಲ ಅಂತ ಅನ್ಕೊಂತೀನಿ. ಸೊ ಇಲ್ಲ ನೋಡಿ ಇವಾಗ. ಸೊ ಇದನ್ನ ಓಪನ್ ಮಾಡ್ತೀವಲ್ಲ, ಓಪನ್ ಮಾಡಿದ ತಕ್ಷಣನೇ ಜಸ್ಟ್ ಒಂದು ಟೆಕ್ನಾಲಜಿ ಯಾವ ತರ ಇಂಪ್ರೂವ್ಮೆಂಟ್ ಆಗಿದೆ, ಎಷ್ಟು ಡೆವಲಪ್ ಇದೆ ಅಂತ ಹೇಳಕ್ಕೆ ಇಲ್ಲಿ ನೋಡಿ. ಜಸ್ಟ್ ಟಚ್ ಮಾಡಿದ್ರೆ ಸಾಕು, ನಿಮ್ಗೆ ಕನ್ನಡ, ಇಂಗ್ಲಿಷು, ಫ್ರೆಂಚು ಯಾವ ಭಾಷೆಯಲ್ಲಿ ಆದ್ರೂ ಕೂಡ ಓಕೆ. ಇದರಲ್ಲಿ ಶಂಕು ಸೌಂಡ್ ನೋಡಿ, ಶಂಕು ಲೋಗೋ ಇದೆ ಅಲ್ವಾ, ಇದ್ರ ಮೇಲೆ ಟಚ್ ಮಾಡಿದ್ರೆ ಇಲ್ಲಿ ನೋಡಿ ಎಷ್ಟೊಂದು ವಿಚಿತ್ರವಾದಂತಹ, ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಲೈಫಲ್ಲಿ. ಅಂಥದ್ರಲ್ಲೂ ನಮ್ಮ ಹಿಂದೂ ಶ್ರೇಷ್ಠ ಗ್ರಂಥ ಭಗವದ್ಗೀತಾ. ಸೊ ಅದನ್ನ ನಿಜವಾಗ್ಲೂ ಖುಷಿ ಆಗ್ತಾ ಇದೆ, ಯಾಕಂದ್ರೆ ನಮ್ಮಲ್ಲೂ ಕೂಡ ಒಂದು ಭಗವದ್ಗೀತಾ ಇದೆ. ಸೊ ಅದು ಡೈಲಿ ನಾವು ಪೂಜೆ ಮಾಡ್ತೀವಿ. ಸೊ ಅದರಲ್ಲಿ ಸ್ಪೆಷಲ್ ಆಗಿರುವಂತ ಭಗವದ್ಗೀತಾ ಸ್ಪೀಚ್ ಮಾಡುವಂಥದ್ದು. ನಾವೇನು ಅದು ಟಚ್ ಮಾಡಿದ್ರೆ ಸಾಕು, ಅದು ಕೇಳಬಹುದು, ವಿಸ್ತಾರವಾಗಿ ಅದು ಹೇಳುತ್ತೆ. ಅದ್ರ ಬಗ್ಗೆ ನಿಮ್ಗೆ ಅಧ್ಯಾಯ ಬಗ್ಗೆ ಏನೇನಿದೆ ವಿಶ್ಲೇಷಣೆ ಕ್ಲೀನ್ ಆಗಿ ಕೊಡುತ್ತೆ. ಸೊ ತುಂಬಾ ಖುಷಿ ಆಯ್ತು ಇವತ್ತು ಇದನ್ನ ತಿಳ್ಸಕ್ಕೋಸ್ಕರ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೆ. ಸೊ ಇದನ್ನ ತಂದಂತ ನಮ್ಮ ಪ್ರಕಾಶ್ ಅಣ್ಣ ಅವರಿಗೆ ಧನ್ಯವಾದಗಳು. ಯಾಕಂದ್ರೆ ಇಂಥ ಒಂದು ಹಿಂದೂ ಸಂಪ್ರದಾಯ ಪ್ರಕಾರ ಪ್ರತಿಯೊಬ್ಬರು ಭಗವದ್ಗೀತಾ ಓದ್ಬೇಕು, ಓದಿದ್ರೆ ಚೆನ್ನಾಗಾಗುತ್ತೆ ಅನಿಸಿಕೆ.